ಒಂದು ಕ್ಷಣ ಕಲ್ಪನೆ ಮಾಡಿ, ನೀವು ಒಂದು ದೊಡ್ಡ ಜಲಪಾತದ ಮುಂದೆ ನಿಂತಿದ್ದೀರಿ. ನೀರು ಕೆಳಗೆ ಬೀಳುತ್ತದೆ ಎಂದು ಭಾವಿಸುತ್ತಿದ್ದೀರಿ. ಆದರೆ ಇದ್ದಕ್ಕಿದ್ದಂತೆ ಆ ನೀರೇ ಆಕಾಶದ ಕಡೆ ಹಾರಲು ಶುರು ಮಾಡುತ್ತದೆ. ಇದು ಸಿನಿಮಾ ಅಲ್ಲ, ವಿಎಫ್ಎಕ್ಸ್ ಕೂಡ ಅಲ್ಲ. ಇದು ನಿಜವಾಗಿಯೂ ಭಾರತದಲ್ಲೇ ನಡೆಯುವ ಒಂದು ಅಪರೂಪದ ಪ್ರಕೃತಿ ವಿಸ್ಮಯ. ನಮಸ್ಕಾರ, ಟೈಮ್ಲೈನ್ ಸೀಕ್ರೆಟ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಮಹಾರಾಷ್ಟ್ರದ ಸಹ್ಯಾದ್ರಿ ಪರ್ವತ ಶ್ರೇಣಿಗಳ ಮಧ್ಯೆ ಇರುವ ನಾಣೆಘಾಟ್ ಎಂಬ ಸ್ಥಳವು ತನ್ನ ಇತಿಹಾಸಕ್ಕಿಂತಲೂ ಹೆಚ್ಚು ಈ ವಿಚಿತ್ರ ಜಲಪಾತಕ್ಕಾಗಿ ಪ್ರಸಿದ್ಧವಾಗಿದೆ. ಸುಮಾರು 2000 ವರ್ಷಗಳ ಹಿಂದೆ ವ್ಯಾಪಾರಿಗಳು ಬಳಸುತ್ತಿದ್ದ ಈ ಪುರಾತನ ಘಾಟ್ ಇಂದು ಸಾವಿರಾರು ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತದೆ. ಆದರೆ ಇಲ್ಲಿ ಜನರು ಟ್ರೆಕ್ಕಿಂಗ್ ಆಗಿ ಮಾತ್ರ ಬರುವುದಿಲ್ಲ. ಗುರುತ್ವಾಕರ್ಷಣೆಯನ್ನೇ ಸವಾಲು ಹಾಕುವಂತೆ ಕಾಣುವ ಈ ಜಲಪಾತವನ್ನು ನೋಡಲು ಬರುತ್ತಾರೆ. ಮಳೆಗಾಲದಲ್ಲಿ ನಾಣೆಘಾಟ್ನ ಎತ್ತರದ ಬಂಡೆಗಳಿಂದ ಭಾರೀ ಪ್ರಮಾಣದಲ್ಲಿ ನೀರು ಕೆಳಗೆ ಧುಮುಕುತ್ತದೆ. ಆದರೆ ಕೆಲವು ಕ್ಷಣಗಳಲ್ಲಿ ಅಚ್ಚರಿಯೊಂದು ನಡೆಯುತ್ತದೆ. ಕೆಳಗೆ ಬಿದ್ದ ನೀರು ಇದ್ದಕ್ಕಿದ್ದಂತೆ ಮೇಲಕ್ಕೆ ಹಾರಲು ಆರಂಭಿಸುತ್ತದೆ. ದೂರದಿಂದ ನೋಡಿದರೆ ಜಲಪಾತವೇ ತಲೆ ಕೆಳಗಾದಂತೆ ಕಾಣುತ್ತದೆ. ಮೊದಲ ಬಾರಿಗೆ ನೋಡಿದವರು ಇದನ್ನು ಪವಾಡ ಎಂದು ಭಾವಿಸುತ್ತಾರೆ. ಕೆಲವರು ಈ ಬೆಟ್ಟದಲ್ಲಿ ಯಾವುದೋ ಅಲೌಕಿಕ ಶಕ್ತಿ ಇದೆ ಎಂದು ನಂಬುತ್ತಾರೆ. ಆದರೆ ನಿಜವಾಗಿಯೂ ಹಾಗೇನಾ? ವಾಸ್ತವವಾಗಿ ಇದರ ಹಿಂದೆ ಯಾವುದೇ ಮ್ಯಾಜಿಕ್ ಇಲ್ಲ. ನಾಣೆಘಾಟ್ನ ಎತ್ತರದ ಕಣಿವೆಗಳ ನಡುವೆ ಮಳೆಗಾಲದಲ್ಲಿ ಅತ್ಯಂತ ವೇಗದ ಗಾಳಿಯ ಹೊಡೆತಗಳು ಮೇಲಕ್ಕೆ ಬೀಸುತ್ತವೆ. ಈ ಗಾಳಿಯ ವೇಗ ಕೆಲವೊಮ್ಮೆ ಕೆಳಗೆ ಬೀಳುತ್ತಿರುವ ನೀರಿನ ಸಣ್ಣ ಹನಿಗಳನ್ನು ಮತ್ತೆ ಮೇಲಕ್ಕೆ ತಳ್ಳುವಷ್ಟು ಪ್ರಬಲವಾಗಿರುತ್ತದೆ. ಅದರಿಂದ ಜಲಪಾತವೇ ಮೇಲಕ್ಕೆ ಹರಿಯುತ್ತಿರುವಂತೆ ಕಾಣುತ್ತದೆ. ಇದನ್ನು ವಿಜ್ಞಾನಿಗಳು ರಿವರ್ಸ್ ವಾಟರ್ಫಾಲ್ ಅಥವಾ ವಿಂಡ್ ಡ್ರಿವನ್ ವಾಟರ್ಫಾಲ್ ಎಂದು ಕರೆಯುತ್ತಾರೆ. ಈ ದೃಶ್ಯ ಪ್ರತಿದಿನ ಕಾಣಿಸುವುದಿಲ್ಲ. ಭಾರೀ ಮಳೆ, ಸರಿಯಾದ ಗಾಳಿಯ ದಿಕ್ಕು ಮತ್ತೆ ಬೆಟ್ಟದ ಆಕಾರ, ಈ ಮೂರು ಒಂದೇ ಸಮಯದಲ್ಲಿ ಹೊಂದಿಕೊಂಡಾಗ ಮಾತ್ರ ಈ ಅದ್ಭುತ ಸಂಭವಿಸುತ್ತದೆ. ಇಂತಹ ರಿವರ್ಸ್ ವಾಟರ್ಫಾಲ್ಗಳು ಜಗತ್ತಿನಲ್ಲಿ ತುಂಬಾ ವಿರಳ. ಆದರೆ ಭಾರತದ ನಾಣೆಘಾಟ್ನಲ್ಲಿ ಸಾಮಾನ್ಯ ಪ್ರವಾಸಿಗರು ಇದನ್ನು ತಮ್ಮ ಕಣ್ಣಾರೆ ನೋಡುವ ಅವಕಾಶ ಪಡೆಯಬಹುದು. ಅದಕ್ಕಾಗಿಯೇ ಪ್ರತಿ ವರ್ಷ ಮಳೆಗಾಲದಲ್ಲಿ ಸಾವಿರಾರು ಜನ ಇಲ್ಲಿ ಭೇಟಿ ನೀಡಿ ಈ ಅದ್ಭುತ ಕ್ಷಣವನ್ನು ಕ್ಯಾಮೆರಾದಲ್ಲಿ ಸೆರೆ ಹಿಡಿಯುತ್ತಾರೆ. ಪ್ರಕೃತಿಯ ಶಕ್ತಿಯೇ ನಿಮ್ಮನ್ನು ಬೆರಗುಗೊಳಿಸುತ್ತದೆಯಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಜಗತ್ತಿನ ಇನ್ನಷ್ಟು ರಹಸ್ಯಗಳು, ಪ್ರಕೃತಿಯ ವಿಸ್ಮಯಗಳ ಬಗ್ಗೆ ತಿಳಿಯಲು ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ.